ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮೈಕಲ್ ಜಾಕ್ಸನ್ ಅಗರ್ಭ ಶ್ರೀಮಂತ ಅಲ್ಲ. ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತಹ ಮೈಕಲ್ ತನ್ನ ಪೋಷಕರ 8 ಮಕ್ಕಳಲ್ಲಿ 7ನೇಯವರಾಗಿದ್ದವರು. ಅವರ ತಂದೆಯ ಹೆಸರು ಜೋಸೆಫ್. ಇವರು ಸಾಧಾರಣ ಕ್ರೇನ್ ಆಪರೇಟರ್ ಆಗಿದ್ದವರು. ಸಂಗೀತದಲ್ಲಿ ಅಭಿರುಚಿ ಹೊಂದಿದ್ದ ಇವರು ಇದರಲ್ಲಿ ಏನಾದರೂ ಸಾಧಿಸಬೇಕೆಂದು ಬಯಸಿದವರು. ಆದರೆ ಬದುಕಿನ ನಾನಾ ಒತ್ತಡದಿಂದಾಗಿ ತಾವು ಅಂದುಕೊಂಡಿದ್ದನ್ನು ನೆರವೇರಿಸಲು ಸಾಧ್ಯವಾಗಲಿಲ್ಲ. ಇದನ್ನು ತನ್ನ ಮಕ್ಕಳಾದರೂ ಸಾಧಿಸಬೇಕೆಂದು ಪಣ ತೊಡುತ್ತಾರೆ. ಆಗ ಅಮೆರಿಕದಲ್ಲಿ ಬಿಳಿಯರಿಂದ ಕರಿಯರ ಮೇಲೆ ವರ್ಣ ಶೋಷಣೆ ಅತಿಯಾಗಿತ್ತು. ಈ ಅಸಮಾನತೆಯ ನಡುವೆ ಎಲ್ಲರೂ ಮೆಚ್ಚುವಂತೆ ತನ್ನ ಮಕ್ಕಳು ನೆಲೆ ಕಂಡುಕೊಳ್ಳಬೇಕೆಂದು ಜೋಸೆಫ್ ಮಕ್ಕಳನ್ನು ಸಂಗೀತದ ಕಡೆಗೆ ಉತ್ತೇಜಿಸಿದರು. ಅವರ 5 ಮಕ್ಕಳು ಕೂಡ ಹೈಸ್ಕೂಲ್ಗೆ ಬರುವ ವೇಳೆಗಾಗಲೇ ತಂದೆಯ ಆಶಯದಂತೆ ಸಂಗೀತದಲ್ಲಿ ಅಭಿರುಚಿ ಬೆಳೆಸಿಕೊಂಡಿದ್ದರು. 5 ಜನರ ತಂಡವನ್ನು ಕಟ್ಟಿ ಆಗಾಗ ಸಂಗೀತದ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು. ಮಕ್ಕಳ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿನ ಗಮನವನ್ನು ಜೋಸೆಫ್ ಅವರ ಸಂಗೀತಕ್ಕೆ ಹರಿಸಿದರು. ಮಕ್ಕಳು ತಮ್ಮದೇ ಸಂಗೀತದ ಗುಂಪು ರಚಿಸಿ ಸಂಗೀತ ಅಭ್ಯಾಸ ಮಾಡುವಾಗ ಕೆಲ ಪುಂಡರು ಹಾಗೂ ಪೊಲೀಸರಿಂದ ಅಭ್ಯಾಸಕ್ಕೆ ಬಹಳ ತೊಂದರೆಯಾಗುತ್ತಿತ್ತು. ಈ ಕಾರಣಕ್ಕಾಗಿ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಎಲ್ಲರೂ ನಿದ್ದೆಗೆ ಜಾರಿದ ನಂತರ ಅವರು ಸಂಗೀತದ ಅಭ್ಯಾಸ ಮಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಇವರು ಕಠಿಣ ಪರಿಶ್ರಮದಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ. ಒಂದು ರೀತಿ ಹೇಳಬೇಕು ಅಂತ ಅಂದರೆ ಇವರಿಗೆ ಬಾಲ್ಯವೇ ಇರಲಿಲ್ಲ. ನಾವೆಲ್ಲ ಬಯಸುವ ಅನುಭವಿಸಿದಂಥ ಆ ಒಂದು ಸುಂದರ ಬಾಲ್ಯ ಅವರಿಗೆ ಸಿಗಲೇ ಇಲ್ಲ. ಈ ಸಮಯದಲ್ಲಿ ಸಂಗೀತದ ಕಲಿಕೆಗಾಗಿ ಅವರು ಪಟ್ಟ ಶ್ರಮ, ಅವಮಾನ ಅವರ ಬಾಲ್ಯದ ತುಂಬ ಹರಡಿತ್ತು. ಅವರು ನೂರಾರು ಸಂಗೀತದ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ರು. ಅದಲ್ಲದೆ ತಮ್ಮ 9ನೇ ವಯಸ್ಸಿಗೆ ಟ್ಯೂನಿಂಗನ್ನು ಕಲಿತಾರೆ. 16ನೇ ವಯಸ್ಸಿಗಾಗಲೇ ತಮ್ಮದೇ ಆಲ್ಬಮ್ ರಚಿಸುವ ಲೆವೆಲ್ಗೆ ಬೆಳೀತಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಪ್ಪು ಜನ, ಕರಿಯ ಜನಾಂಗ ಎಂಬ ಜಾತಿ ನಿಂದನೆ ಮಾತ್ರ ತಪ್ಪಲಿಲ್ಲ. ಹೋದ ಕಡೆಯೆಲ್ಲ ಅದೇ ಅಪವಾದ. ಇದನ್ನೆಲ್ಲ ಕೇಳ್ತಾನೆ ಬಂದ ಜಾಕ್ಸನ್ ಯಾವತ್ತಾದರೂ ಒಂದು ದಿನ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತ ಅಚಲ ನಿರ್ಧಾರಕ್ಕೆ ಬಂದಿದ್ದರು. ತಮ್ಮ 23ನೇ ವಯಸ್ಸಿನಲ್ಲಿ ಅವರು ವಿಶ್ವವಿಖ್ಯಾತ ಥ್ರಿಲ್ಲರ್ ಎಂಬ ಹೆಸರಿನ ಜನಪ್ರಿಯ ಆಲ್ಬಮ್ ಒಂದನ್ನು ರಿಲೀಸ್ ಮಾಡ್ತಾರೆ. ಅದನ್ನು ನೀವು ಕೂಡ ಕೇಳಿರ್ತೀರ. ಆ ಹಾಡು ಅಂದಿನ ಜನರನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತ್ತು. ಅವರು ತಮ್ಮ ಇಡೀ ಜೀವಮಾನದಲ್ಲಿ 35ಕ್ಕೂ ಹೆಚ್ಚಿನ ಗಿನ್ನಿಸ್ ರೆಕಾರ್ಡನ್ನು ಸಾಧಿಸಿದ್ದಾರೆ. ಈ ಒಂದು ಆಲ್ಬಮ್ನಿಂದ ಎಲ್ಲೋ ಸಣ್ಣ ಮೂಲೆಯಲ್ಲಿದ್ದ ಕಲಾವಿದನ ಹೆಸರು ಜಗಜ್ಜಾಹೀರಾಗಿತ್ತು. 9ನೇ ವಯಸ್ಸಿನಿಂದ ಇದಕ್ಕಾಗಿ ಪಟ್ಟ ಕಷ್ಟ ಇವತ್ತು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದು. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ರಾರಾಜಿಸುತ್ತಿದ್ದ. MTVಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡ ಮೊದಲ ಕಪ್ಪು ವರ್ಣದ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದ. ಇವರಿಗೆ ಯಾವುದೂ ಕೂಡ ಸುಲಭವಾಗಿ ದಕ್ಕಿದ್ದಲ್ಲ. ಅದಕ್ಕಾಗಿ ಅವರು ತುಳಿದ ಹಾದಿ ಸುಲಭವಾದದ್ದೇನಲ್ಲ. ಹೊಸ ಹೊಸ ಡ್ಯಾನ್ಸ್ ಮೂವನ್ನು ಸಂಗೀತದ ಲೋಕದಲ್ಲಿ ಪರಿಚಯಿಸಿದರು. 45 ಡಿಗ್ರಿ ಮೂನ್ ವಾಕ್ನಂತಹ ಅಪರೂಪದ ಸ್ಟೆಪ್ಗಳನ್ನು ಮಾಡಿಫೈ ಮಾಡಿ ಜನಪ್ರಿಯಗೊಳಿಸಿದರು. ಜಾಕ್ಸನ್ ಒಬ್ಬ ಆಶಾವಾದಿಯಾಗಿದ್ದವರು. ತಮ್ಮ ಬದುಕನ್ನು ಅತ್ಯಂತ ಆಪ್ತವಾಗಿ ಪ್ರೀತಿ ಮಾಡ್ತಾ ಇದ್ದ ಅವರು ಹೆಚ್ಚು ಕಾಲ ಆರೋಗ್ಯಕರವಾಗಿ ಬದುಕಬೇಕು ಎಂದು ಬಯಸಿದ್ದವರು. ಅದಕ್ಕಾಗಿ ಅನೇಕ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು. ಅವರು 150 ವರ್ಷ ಬದುಕುತ್ತೇನೆ ಎಂದು ಸಾವಿಗೆ ಚಾಲೆಂಜ್ ಮಾಡಿದ್ದರು. ಆದರೆ ಕೊನೆಗೂ ಸಾವೇ ಗೆದ್ದಿತು. 50 ವರ್ಷ ವಯಸ್ಸಿನಲ್ಲಿಯೇ ಜಾಕ್ಸನ್ ಶವವಾಗಿ ಮಲಗಿದ್ದರು. ಮೈಕಲ್ ಜಾಕ್ಸನ್ 150 ವರ್ಷ ಬದುಕಲು ಮಾಡಿಕೊಂಡಿದ್ದ ತಯಾರಿ ಹೇಗಿತ್ತು ಗೊತ್ತಾ? ನಿಮಗೆ ಅಚ್ಚರಿ ಎನಿಸಿದರೂ ಇದೇ ಸತ್ಯ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರದ 12 ಜನ ವಿಶ್ವಪ್ರಸಿದ್ಧ ವೈದ್ಯರನ್ನು ಅಪಾಯಿಂಟ್ ಮಾಡಿಕೊಂಡಿದ್ದ. ಅವರು ಪ್ರತಿದಿನ ಜಾಕ್ಸನ್ನ ಪರೀಕ್ಷೆ ಮಾಡುತ್ತಿದ್ದರು. ಜಾಕ್ಸನ್ನ ಊಟ ಪ್ರತಿದಿನ ಲ್ಯಾಬೊರೇಟರಿಯಲ್ಲಿ ತಪಾಸಣೆ ಆದ ನಂತರವೇ ಸೇವಿಸುತ್ತಿದ್ದ. 15 ಜನರನ್ನು ತನ್ನ ವ್ಯಾಯಾಮ ಮತ್ತು ದಿನನಿತ್ಯದ ಕೆಲಸಕ್ಕೆ ನೇಮಿಸಿದ್ದ. ತಾನು ಮಲಗುವ ಹಾಸಿಗೆಯಲ್ಲಿ ಟೆಕ್ನಾಲಜಿ ಮೂಲಕ ಆಕ್ಸಿಜನ್ ನಿಯಂತ್ರಣದ ವ್ಯವಸ್ಥೆ ಮಾಡಿಕೊಂಡಿದ್ದ. ತಾಜಾ ಹಾಗೂ ಶುದ್ಧ ಆಮ್ಲಜನಕವನ್ನು ಮಾತ್ರ ಸೇವಿಸುತ್ತಿದ್ದ. ತನ್ನ ಆರೋಗ್ಯದಲ್ಲಿ ಏರುಪೇರು ಆದಾಗ ಯಾವುದೇ ತೊಂದರೆ ಆಗಬಾರದು ಎಂದು ದೇಹದ ಅಂಗಾಂಗಗಳನ್ನು ದಾನ ಮಾಡುವವರನ್ನು ಖರೀದಿ ಮಾಡಿದ್ದ. ಕಾರಣ ಇಷ್ಟೇ, 150 ವರ್ಷ ಬದುಕುವ ಆತನ ಕನಸು ಈಡೇರಲಿ ಅಂತ. ಈಗ ನೀವು ಕೇಳಿದ ಆತನ ತಯಾರಿ ಗೌಪ್ಯವಾಗಿಯೇ ಇತ್ತು. ವಿಧಿಯ ಮುಂದೆ ಮೈಕಲ್ನ 150 ವರ್ಷ ಬದುಕುವ ಕನಸು ಕಮರಿತು. 25 ಜೂನ್ 2009ರಂದು ಮೈಕಲ್ ಜಾಕ್ಸನ್ ಎನ್ನುವ ದೈತ್ಯ ಪ್ರತಿಭೆ ತನ್ನ 50ನೇ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸಿತು. 150 ವರ್ಷ ಬದುಕಲೇಬೇಕು ಎಂದು ಮಾಡಿಕೊಂಡಿದ್ದ ಆತನ 25 ವರ್ಷಗಳ ತಯಾರಿ ಮಣ್ಣು ಪಾಲಾಯಿತು. 12 ಜನ ವಿಶ್ವಪ್ರಸಿದ್ಧ ವೈದ್ಯರು ಆತನ ಶವದ ಮುಂದೆ ಕೈಕಟ್ಟಿ ನಿಂತಿದ್ದರು. ಆಕ್ಸಿಜನ್ ಹಾಸಿಗೆ ಕೆಲಸಕ್ಕೆ ಬರಲಿಲ್ಲ. ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆದ ಊಟ ಹಳಸಿತ್ತು.
ಅಂಗಾಂಗ ದಾನ ಮಾಡುವವರು 15 ಜನ ಅಂಗರಕ್ಷಕರು ಮೈಕಲ್ ಹೆಣದ ಮುಂದೆ ಬದುಕಿ ರೋಧಿಸುತ್ತಿದ್ದರು. ಮೈಕಲ್ ಜಾಕ್ಸನ್ ಸಾಕಷ್ಟು ಬಡವರಿಗೆ ಸಹಾಯ ಹಸ್ತ ಚಾಚಿದ್ದ. ಆದರೂ ವಿಧಿಯಾಟದ ಮುಂದೆ ಪ್ರಾಣ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ಸತ್ಯಕಥೆಯ ಸಾರಾಂಶ ಇಷ್ಟೇ: ಹಣ, ಆಸ್ತಿ, ಅಂತಸ್ತು, ಅಹಂಕಾರ ಯಾವುದೂ ಶಾಶ್ವತವಲ್ಲ. ಮೈಕಲ್ ಸತ್ತಾಗ 2.5 ಮಿಲಿಯನ್ ಜನ ಲೈವ್ನಲ್ಲಿ ಶವ ಸಂಸ್ಕಾರ ಮಾಡುವುದನ್ನು ನೋಡಿದರು. ಕಾರಣ ಆತನ ಸಾಧನೆ. ಆದರೆ ಸಾವು ಎನ್ನುವುದು ನಿಶ್ಚಿತ. ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬದುಕಿದ್ದಾಗ ಹಸಿದವರಿಗೆ ಅನ್ನ ಹಾಕುವುದು, ನಿರ್ಗತಿಕರಿಗೆ ಆಶ್ರಯ ನೀಡುವುದು, ನೊಂದವರ ಧ್ವನಿಯಾಗುವುದು, ಸ್ವಂತ ಶಕ್ತಿ ಮೇಲೆ ಸಾಧನೆ ಮಾಡಿ ಜಗತ್ತೇ ತಿರುಗಿ ನೋಡುವಂತೆ ಮಾಡುವುದು. ಸಾವಿನ ನಂತರ ಉಳಿಯುವುದು ನಮ್ಮ ಸಾಧನೆ ಮತ್ತು ಹೆಸರು ಮಾತ್ರ.